ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಶ್ರೇಯಾಂಶಿಗೆ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಇವತ್ತಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಕ್ಲಾಸ್ ಹೋಗಲೇಬೇಕಾಯಿತು. ಹಾಗಾಗಿ ಈ ಪ್ಲ್ಯಾನ್ ನಾಳೆಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಅವ್ನಿಗೆ ಅಂಗನವಾಡಿ ಕರ್ಕೊಂಡೋಗಿ ಏನಾದರೂ ಆಗಲಿ, ನಾನು ರಜೆ ಇರೋ ದಿನ ಕರ್ಕೊಂಡೋಗಿ ಕೂರಿಸ್ಬೇಕು ಅಂತ ಇದ್ದೀನಿ. ಕೂರಿಸ್ತೀನಿ ಗೈಸ್, ಇಲ್ಲ ಅಂದರೆ ಆಗೋದಿಲ್ಲ. ಅವ್ನು ಮನೇಲಿ ಇದ್ದಷ್ಟು ಜಾಸ್ತಿ ತರಲೆ ಮಾಡ್ತಾಯಿದ್ದಾನೆ. ಓದಲ್ಲ ಅಂತ ಹೇಳಲ್ಲ, ಹೇಳ್ಕೊಟ್ಟಿದ್ದಾಗ ಬೇಗ ಕಲಿತಾನೆ. ಬಟ್ ಬರೆಯೋ ಅಂದರೆ ಬರೆಯೋದಿಲ್ಲ. ಮೇನ್ ಇವಾಗ ಬರೀಬೇಕು. ಅವನು ಓರಲ್ಲಿ ಎಲ್ಲ ಬರ್ತಾಯಿದೆ, ರೈಟಿಂಗ್ಸ್ ಅವನಿಗೆ ಗೊತ್ತೇ ಇಲ್ಲ. ಎಷ್ಟೇ ಕರೆದು ಕೂರಿಸಿದ್ರು ಸ್ಲೇಟು ಬಳ್ಪನ ಹೊಡೆದ ತಕ್ಷಣ ಓಡೋಗ್ತಾ ಇದ್ದಾನೆ. ಹಾಗಾಗಿ ಇಲ್ಲ, ಅವನಿಗೆ ಕರ್ಕೊಂಡೋಗಿ ಅಂಗನವಾಡಿ ಕೂರಿಸೋದೇ ಬೆಟರ್ ಅಂತ ಅನಿಸ್ತಾ ಇದೆ. ಮತ್ತು ಅವನಕ್ಕಿಂತ ಸಣ್ಣ ಸಣ್ಣ ಮಕ್ಕಳು ಹೋಗ್ತಾ ಇದ್ದಾವೆ. ಅದು ನೋಡ್ಬೇಕಾದ್ರೆ ನನಗೆ ಬೇಜಾರಾಗ್ತಾಯಿದೆ, ಇಷ್ಟು ದೊಡ್ಡವನಾಗಿ ಇವನ್ನ ಮನೇಲಿ ಕೂರಿಸ್ಕೊತಾ ಇದ್ದೀನಿ ಅಂತ. ಹಾಗಾಗಿ ನಾಳಿಂದ ಅವನ್ನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಡ್ತೀನಿ. ಇದಿಷ್ಟು ಲಾಸ್ಟ್ ಬ್ಲಾಗ್ ಏನು ಡಿಸ್ಕಷನ್ ಆಗಿತ್ತು ಅದು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ವ್ಯೂ ಮಾಡ್ಬೋದು. ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ರ್ಯಾಂಡಮಾಗಿ ಡೈಲಿ ರೂಟೀನ್ ಹೇಗಿದೆ, ನಾನು ಕ್ಲಾಸಿಗೆ ಹೋಗಿ ಬರೋದು ಅದೇ ಆಗಿರುತ್ತೆ. ಇವತ್ತು ಅಮ್ಮ ಮನೇಲಿರ್ತಾರೆ, ನಾನು ಕ್ಲಾಸಿಗೆ ಹೋಗ್ತೀನಿ. ಶ್ರೇಯಾಂಶ್ ಇನ್ನೂ ಎದ್ದಿಲ್ಲ. ಇವಾಗ ಎದ್ದಿದ್ದಾನ ಗೊತ್ತಿಲ್ಲ, ನನ್ನ ಮೇಲೆ ಬರಬೇಕಾದ್ರೆ ಪ್ರಮೋದ್ ಅವ್ರು ಎದುರಿಸ್ತಿದ್ರು, ನೋಡೋಣ ಅವ್ನು ಎದ್ದಿದ್ದಾನ ಅಂತ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಮತ್ತು ಇನ್ನೊಂದು ಗೈಸ್, ಅಲ್ಲಿ ನೋಡಿ ದೊಡ್ಡ ಮರ ಕಾಣ್ತಿದೆಯಲ್ಲ, ಈ ಮರ, ಆ ಮರ ಕಾಡು ಮಾವಿನಕಾಯಿದ್ದು ಮರ. ಅದು ನಾನು ಫಸ್ಟು ಮದುವೆ ಆಗಿ ಬಂದಾಗ ಮಾವಿನ ಹಣ್ಣು ಅಷ್ಟೊಂದು ಬಿಟ್ಟಿತ್ತು ಅಂದರೆ ಯಪ್ಪ, ಎಲ್ಲರೂ ಬಕೆಟಲ್ಲಿ ತುಂಬಿಸ್ಕೊಂಡು ತಗೊಂಡೋಗ್ತಿದ್ದೆ ಅಷ್ಟೊಂದು. ಅದಾದಮೇಲೆ ಬಿಟ್ಟೇ ಇಲ್ಲ. ಅದಾದಮೇಲೆ ಇದು 4ನೇ ವರ್ಷ, ಇವಾಗ ಹೂ ಬಿಡ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇವಾಗಲೇ ಬುಕ್ಕಿಂಗ್ ಮಾಡ್ತಿದ್ದಾರೆ, ಅದು ಮಾವಿನ ಹಣ್ಣು ಬಿಟ್ಟರೆ ನಮಗೆ ಕೊಡಿ ಅಂತ. ಅದು ಮಾವಿನ ಹಣ್ಣು ಬಿಟ್ಟರೆ ಎಲ್ಲೆಲ್ಲಿಂದ ಬಂದು ತಗೊಂಡೋಗ್ತಾರೆ. ಅಷ್ಟಕ್ಕೊಂದು ಬಿಟ್ಟರೆ ಕಣ್ಣಾಗಬಾರ್ದು. ಈ ಸತಿ ಚೆನ್ನಾಗಿ ಬಿಡಲಿ, ಎಲ್ಲರಿಗೂ ಸಿಗಲಿ. ಚೆನ್ನಾಗಿದೆ ಗೈಸ್, ಅದು ತುಂಬ ಟೇಸ್ಟಿ. ನನಗಂತೂ ತುಂಬ ಇಷ್ಟ. ಸಣ್ಣ ಅದ್ರಲ್ಲಿ ಸಾಂಬಾರೆಲ್ಲ ಮಾಡ್ತಾರೆ, ಮಾವಿನ ಹಣ್ಣು ಸಾರೆಲ್ಲ. ಅದೆಲ್ಲ ಬಂದಾದಮೇಲೆ ಅಮ್ಮನ ಹತ್ರ ಒಂದು ದಿವಸ ಮಾಡಿಸಿ ಆ ರೆಸಿಪಿನ ಹಾಕ್ತೀನಿ. ಓಕೆನಾ? ಕಾಣಿಸ್ತಿದೆ ಮರ ನೋಡಿ, ಇದೇ ಮರ. ಗೈಸ್, ನಾನು ವೀಡಿಯೋ ಮಾಡಿ ಬರೋಷ್ಟರಲ್ಲಿ ತಿಂಡಿ ಮಾಡಿಟ್ಟಿದ್ದಾರೆ. ನಾನು ಅದೇ ವೆಯ್ಟ್ ಮಾಡಿ, ಇಲ್ಲಾಂದರೆ ನನ್ನ ಪ್ಲೇಟಲ್ಲಿ ಬಾಚಿ ಕೊಡ್ತೀನಿ. ಇಲ್ಲಿ ತಿನ್ಕೊಂಡು ಕೂತ್ಕೊಂಡಿರೋದು ನೋಡಿ, ಅದು ಖಾಲಿನೂ ಆಗೋಗಿದೆ. ಇಂಥವರೆಲ್ಲ ಇರ್ತಾರಲ್ಲ ನೋಡಿ. ಗೈಸಿಲಿ ಅಮ್ಮ ಎಲ್ಲ ಹೊರಟಿದ್ದಾರೆ ಆಯಿತಾ. ಅವ್ರು 9:30ಗೆ ಹೋಗೋದು, ಇನ್ನು 9 ಗಂಟೆಗೆ ರೆಡಿ ಆಗಿಬಿಟ್ಟು ನಮ್ಮ ಜೊತೆ ಬರೋಕ್ಕೆ ಹೊರಟಿದ್ದಾನೆ. ಬೇಗ ಬೇರಿ, ಓಡಿ ಬೇರಿ, ಅಲ್ಲಿದೆ ನಲ್ಲ ಕಾಣು, ಓಡಿ ಬೇರಿ. ಶ್ರೇಯಾಂಶ್ ಹಾಯ್ ಬಾಯ್. ಏಯ್ ಸನ್ನಿ, ಸನ್ನಿ ಬಾಯ್. ಹಾಯ್ ಬಾಯ್. வீட்டுக்கு போய் ಫೋನ್ ಗಾಯ್ಸ್. ಇವಾಗ ನಾನು ಪ್ರಮೋದ್ ಅವ್ರು ಹೊರಟ್ವಿ. ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹೊರಡಬೇಕು. ನಾವಿವತ್ತು ಬೇಗ ಹೊರಟ್ವಿ, ಆದರೆ ಮನೆಯಿಂದ ಬಿಡ್ಬೇಕಾದ್ರೆ ಲೇಟ್ ಆಗಿಬಿಡ್ತು. ಪಾಪ ಶ್ರೇಯಾಂಶ್ ನಮ್ಮ ಜೊತೆನೇ ಬರ್ತಾಯಿದ್ನಾ, ಒಂದು ಕೋಲ್ ತಗೊಂಡು ಹೊಡೆದು ಕಳಿಸ್ದೆ, ಅಳ್ಕೊಂಡು ಹೋದ. ಇವಾಗ ಬೇಜಾರಾಗ್ತಾಯಿದೆ. ಪ್ರಮೋದವರು ನನಗೆ ಬೈದರು, ಡಬಲ್ ಬೇಜಾರು. ಹೋಗೋಣ, ಇವಾಗ ಯಾವ್ದಾದ್ರು ಗಾಡಿ ಸಿಗುತ್ತಾ ನೋಡೋಣ. ಇವತ್ತು ನಾನು ಮನೇಲೇ ಇದ್ದಿದ್ದೆ. ಶ್ರೇಯಾಂಶಿಗೆ ಇವಾಗ ಅಂಗನವಾಡಿಗೆ ಹೋಗೋಕೆ ರೆಡಿ ಮಾಡ್ತಾ ಇದ್ದೆ ಗೈಸ್. ಮೇಕೇರಿ ಬಂದ ತಕ್ಷಣ ಒಂದು ಆಟೋ ಸಿಕ್ತು. ಆಟೋ ಹೊತ್ಕೊಂಡು ಮಡಿಕೇರಿಗೆ ಬಂದ್ವಿ. ಈಗ ನಾನು ಪ್ರಮೋದವರು ಹೋಗ್ತಾ ಇದ್ದೀವಿ. ಪ್ರಮೋದವರು ಇಲ್ಲಿ ಯಾವುದು ಕುಂದರ್ಮಠ ದೇವಸ್ಥಾನದಲ್ಲಿ ಅವ್ರ ಫ್ರೆಂಡ್ ಇವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇವ್ರು ಅಲ್ಲಿಗೆ ಹೋಗ್ತಾರೆ, ನಾನು ಡೈರೆಕ್ಟ್ ಸ್ಟ್ಯಾಂಡಿಗೆ ಹೋಗ್ತೀನಿ. ಇವತ್ತು ಅಷ್ಟು ವೆಹಿಕಲೇ ಇಲ್ಲ ಅಲ್ಲ, ಇಲ್ಲಾಂದರೆ ಎಷ್ಟೊಂದು ವೆಹಿಕಲ್ಸ್ ಇರುತ್ತೆ. ಪ್ರಮೋದ್ ನಾನು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಲ್ಲ, ಹೆಂಗೆ ಅನ್ನಿಸ್ತಾಯಿದೆ. ನಾನು ಪಾಪ ಅಂತ ಯಾವಾಗಲೂ ಕಾದ್ರೆ ಗೈಸ್, ಇವ್ರು ನಾನು ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ತಿಂತಾರೆ ಅಂತ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿದ್ದಿಲ್ಲ. ನಿಜ.
ಗೈಸ್ ಜಸ್ಟ್ ಇವಾಗ ನಾನು ವಿರಾಜಪೇಟೆ ರೀಚ್ ಆದೆ. ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪಿದೆ. ಬನ್ನಿ ಒಳಗೆ ಹೋಗೋಣ. ಮತ್ತು ನಿಮಗೊಂದು ಹೇಳಬೇಕು ಗೈಸ್, ಆಮೇಲೆ ಹೇಳ್ತೀನಿ. ಗೈಸ್ ನಾನು ಆವಾಗಲೇ ಹೇಳ್ದಾಗೆ ನಿಮ್ಮ ಹತ್ರ ಒಂದು ಏನೋ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಹೇಳ್ತೀನಿ. ಅದಕ್ಕೂ ಮುಂಚೆ ಇವಾಗ ನೀವೊಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್, ಬೇರೆಯಿಂದ ಏನೋ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮನ್ನ ಫಾಲೋ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಅವ್ರು ರೆಕಗ್ನೈಸ್ ಮಾಡಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮ್ಮ ಬಿಹೇವಿಯರ್ ಹೇಗಿರಬೇಕು ಅದೊಂದು ಪಾಯಿಂಟ್. ಇನ್ನೊಂದು ಬಂದು ನಾನು ನಿಮಗೆ ಅವತ್ತೇ ಹೇಳಿದೆ, ನಾನೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿ ಎಂಗೇಜ್ಮೆಂಟಿಗೆ ಹೋಗಿದ್ದೆ. ಅಲ್ಲಿ ಬಂದು ನಮ್ಮ ಅತ್ತೆ ಸೊಸೆಯಾಗಿಯೋ ಇಲ್ಲ ಪ್ರಮೋದ್ ಅವ್ರ ವೈಫ್ ಆಗಿಯೋ ಅವ್ರು ಬಂದು ನನ್ನ ಹತ್ರ ಮಾತಾಡಿಸಿಲ್ಲ. ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿರೋದಲ್ವ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿಯಾಗಿ ಮಾತಾಡಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಒಂದು ಲೈನ್ನ ನಾನು ತಮ್ಮನೆಲ್ಲ ಮಾಡಿ ಹಾಕಿದ್ದೆ. ಯಾಕಂದರೆ ಅಷ್ಟು ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯಿತು. ಅವ್ರ ಮೇಲೆ ಅಷ್ಟು ರೆಸ್ಪೆಕ್ಟ್ ಇಟ್ಟೆ. ಬಟ್ ಅದನ್ನೇ ಇಟ್ಕೊಂಡು ಇವತ್ತು ಏನಾಯಿತು ಅಂದರೆ, ನಾನು ಕಿಪಿ ಕೀರ್ತಿಯವ್ರನ್ನ ನೋಡಿದ್ದೀನಿ ಅಂತ 2 ಸತಿ ನಿಮ್ಮ ಹತ್ರ ಹೇಳಿದ್ದೆ. ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವತ್ತು ಸಹ ಬಸ್ ಇಲ್ದೆ ಬರ್ಬೇಕಾದ್ರೆ ಅವ್ರು ಬಸ್ಸಿಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಓಕೆ, ಅವರು ಒಂದು ವೀಡಿಯೋಲಿ ಹೇಳಿದರು, ನನಗೆ ಫಸ್ಟ್ ಯಾರೂ ಮಾತಾಡ್ಸ್ತಾ ಇದ್ದಿಲ್ಲ, ಇವಾಗ ನಾನು ಸೆಲೆಬ್ರಿಟಿ ಆದಮೇಲೆ ಎಲ್ಲ ಮಾತಾಡ್ಸ್ತಿದ್ದಾರೆ, ಇವಾಗ ತುಂಬ ಖುಷಿ ಆಗ್ತಿದೆ ಅಂತೆಲ್ಲ ಒಂದು ಚಾನಲೆಲ್ಲ ಇಂಟರ್ವ್ಯೂಲಿ ಸಮಥಿಂಗ್ ಹೇಳ್ತಾಯಿದ್ರು. ನನಗೆ ಅದು ನೋಡಿದ್ಮೇಲೆ ಅಯ್ಯೋ ಪಾಪ ಅಂತ ಅನಿಸ್ತು. ತುಂಬ ಖುಷಿಯಾಯಿತು ಅವ್ರು ಇಷ್ಟು ತನಕ ಬೆಳೆದಿದ್ದು. ಆಗ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ರಲ್ಲ, ಯಾವಾಗಲೂ ಸುಮ್ಮನೆ ಅವ್ರನ್ನ ನೋಡಿದ್ರು ಸುಮ್ಮನೆ ಹೋಗ್ತಿದ್ದೆ. ಇವತ್ತು ಮಾತಾಡ್ಸೋಣ, ಅವ್ರಿಗೆ ಖುಷಿ ಆಗುತ್ತೆ ಅಂತ. ಸಾರಿ, ಕರೆಂಟ್ ಹೋಗ್ಬಿಡ್ತು. ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡ್ಸಿದ್ರು ಗೈಸ್. ಕಾಲು ಮೇಲೆ ಕಾಲು ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಸೀಟಲ್ಲಿ ಕೂತ್ಕೊಂಡಿದ್ರು. ಹೋದೆ, ಹಾಯ್ ಅಂತ ಹೇಳಿದೆ. ಅವರು ಅಂತ ಹೇಳಿದರು. ಓಕೆ, ನನಗೇನೆ ಡೌಟ್ ಆಗಿಬಿಡ್ತು, ಇವ್ರು ಕಿಪಿ ಕೀರ್ತಿನೇ ಅಲ್ವಾ ಅಂತ. ಅಂದರೆ ಇವಾಗ ನಾವು ಯಾರಾದರೂ ಒಂದು ಫಾಲೋವರ್ಸು ಹೋಗಿ ಮಾತಾಡಬೇಕಾದ್ರೆ ನಮ್ಮದು ಇವಾಗ ನೀವೇ ಒಂದು ಸೆಲೆಬ್ರಿಟಿ, ನಾನು ನಿಮ್ಮ ಫಾಲೋವರ್ ಬಂದು ಮಾತಾಡಬೇಕಾದ್ರೆ ನಿಮ್ಮದು ರಿಯಾಕ್ಷನ್ ಹೇಗಿರಬೇಕು? ಹಾಯ್ ಹಲೋ ಹಂಗೆ ನನಗೆ ಫುಲ್ ಎಕ್ಸೈಟಲ್ಲಿ ಮಾತಾಡಬೇಕಲ್ಲ. ಇವ್ರು ಜಸ್ಟ್ ಅಂದರು. ನನಗೆ ಕನ್ಫ್ಯೂಷನ್ ಆಗಿಬಿಡ್ತು, ಕಿಪಿ ಕೀರ್ತಿನ ಅಲ್ವಾ ಅಂತ. ಅದಕ್ಕೆ ನಾನೇ ಮತ್ತೆ ಅವ್ರ ಹತ್ರನೇ ಕನ್ಫರ್ಮ್ ಮಾಡಿಕೊಂಡೆ, ನೀವು ಕಿಪಿ ಕೀರ್ತಿ ತಾನೆ ಅಂತ. ಅಂತ ಹೇಳಿದ್ರು. ಆಮೇಲೆ ಕೈ ಕೊಟ್ಟರೆ ಗಾಯ್ಸ್, ಶೇಕ್ ಹ್ಯಾಂಡ್ ಕೂಡ ಮಾಡಿಲ್ಲ. ನನಗೆ ಯಪ್ಪ ಇಷ್ಟಿದ್ದಾರೆ ಅಂತ ಅನಿಸ್ತು. ಮತ್ತು ನಾನು ಫೋಟೋಸ್ ಏನೂ ಕೇಳೋಕ್ಕೆ ಹೋಗಿಲ್ಲ, ಇನ್ನು ಕೈಯೇ ಕೊಟ್ಟಿಲ್ಲ, ಇನ್ನು ಫೋಟೋಸ್ ಕೊಡ್ತಾರಾ ಅಂತ. ಓಕೆ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಹುಡುಗಿ ಬಂದು, ಅವಳು ಬಂದುಬಿಟ್ಟು ಅಕ್ಕ ಒಂದು ಫೋಟೋ ಅಂತ ಕೇಳಿದ್ಲು. ಪಾಪ ಅದೆಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು. ನೋಡಿ ಎಷ್ಟು ಬೆಳೆದಿದ್ದಾರೆ. ಒಂದು ಸ್ವಲ್ಪ ಯಾರಾದರೂ ಅವ್ರನ್ನ ಫಾಲೋ ಮಾಡೋರು ಬಂದು ಮಾತಾಡಬೇಕಾದ್ರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅವ್ರನ್ನ ಬೆಳೆಸೋರ್ನೇ ಈ ಥರ ಚೀಪಾಗಿ ನೋಡೋ ಮೆಂಟಾಲಿಟಿ ಅಂತ ಅನಿಸ್ಬಿಡ್ತು ನನಗೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಡ್ತು. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಏನೋ ಇತ್ತು ನನಗೆ, ಇಲ್ಲಿದ್ದವರು ಇಲ್ಲಿಗೆ ಇಳಿದ್ರು ಅಂತ ಅನಿಸ್ತು. ಆದರೆ ನಾನು ಹೇಳೋದು ಏನಂತ ಹೇಳಿದೆ, ನಿಮ್ಮನ್ನ ರೆಕಗ್ನೈಸ್ ಮಾಡಿ ಇಬ್ಬರೋ ಬಂದು ಮಾತಾಡ್ಸಿದ್ರೆ ಪ್ಲೀಸ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ. ಯಾಕಂದರೆ ಅಂಥವ್ರಿಂದನೇ ನೀವು ಬಿಲ್ದಿರ್ತೀರ ಅಂತ ಹೇಳ್ತೀನಿ. ಇನ್ನು ಮುಂದೆ ನಾನು ಅವ್ರ ಕಿಪಿ ನಾನು ಮುಂದೆ ಬಂದು ನಿಂತ್ಕೊಂಡ್ರು ನಾನು ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಷ್ಟು ಬೇಜಾರಾಗ್ಬಿಡ್ತು. ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಡಿಸಪಾಯಿಂಟ್ ಆಯಿತು. ನಾನು ಈವನ್ ಎಷ್ಟು ಆ್ಯಕ್ಟರ್ಸ್ ಬಂದು ಅಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸಹ ಹೋಗಿ ನೋಡೋಳಲ್ಲ. ಇವ್ರನ್ನ ನೋಡ್ಬೇಕಾದ್ರೆ ಪಾಪ ಅನಿಸ್ತಿತ್ತು ನನಗೆ. ಹೋಗಿ ಮಾತಾಡ್ಸೋಣ ಅಂತ ಅನಿಸಿ ಹೋಗಿ ಮಾತಾಡ್ಸಿದ್ದು. ಅದಕ್ಕೆ ಇಷ್ಟು ಆ್ಯಟಿಟ್ಯೂಡಾಗಿ ಮಾತಾಡ್ತಾರೆ ಅಂತ ಗೊತ್ತಿರೋ ನಿಜವಾಗ್ಲೂ ಅವ್ರ ಕಡೆ ತಿರುಗು ಸಹ ನೋಡ್ತಾ ಇದ್ದಿಲ್ಲ. ತುಂಬ ಬೇಜಾರಾಯಿತು. ಅದು ಅವ್ರ ಬಿಹೇವಿಯರ್ ಏನಂತ ಗೊತ್ತಾಯಿತು ನನಗಷ್ಟೇ, ಇನ್ನೇನೇ ಇಲ್ಲ. ಅವ್ರ ಫಾಲೋವರ್ಸ್ ಯಾರಿದ್ದೀರಾ, ನಿಮಗೆ ಹರ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ, ಅವರು ಮಾಡಿದ್ದನ್ನ ಹೇಳಬೇಕು ಅನಿಸ್ತು. ನಾನು ಹಾಗೆ ಅವ್ರು ಏನು ರಿಯಾಕ್ಷನ್ ಇರ್ತದನ್ನ ಹೇಳಬೇಕು. ನನಗೇನಾದರೂ ಹೇಳಬೇಕು ಅನ್ಸಿದ್ರೆ ಅದನ್ನ ಹೇಳ್ಬಿಡ್ತೀನಿ. ಹಾಗಾಗಿ ಹೇಳಿದೆ. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ನನ್ನ ವ್ಯೂವಲ್ಲಿ ಅವ್ರು ಮಾಡಿದ್ದು ತಪ್ಪು. ಹಾಗಾಗಿ ಆ ತಪ್ಪನ್ನ ರೆಕಗ್ನೈಸ್ ಮಾಡಿ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ, ಇವಾಗ ಟೈಮ್ ಬಂದು 1:30. ಇವಾಗ ಲಂಚಿಗೆ ಬಂದಿದ್ದೀನಿ. ಲಂಚಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ತಗೊಂಡು ಬಂದಿದ್ದೀನಿ. ಸಾರಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಅಂತ ನಿಮ್ಗೆ ಹೇಳೋಕ್ಕಾಗಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ, ಅದನ್ನೇ ತಗೊಂಡು ಬಂದಿದ್ದೀನಿ. ತಿಂದು ಕ್ಲಾಸ್ ಅಟೆಂಡ್ ಆಗಬೇಕು.
ಮತ್ತು ಆವಾಗಲೇ ಕಿಪಿ ಕೀರ್ತಿಯವ್ರ ಬಗ್ಗೆ ಹೇಳಿದ್ನಲ್ಲ, ಅವ್ರಿಗೆ ನಾನು ಫಾಲೋನೂ ಮಾಡ್ತಾಯಿಲ್ಲ, ನಾನು ಅವ್ರ ಫ್ಯಾನ್ ಕೂಡ ಅಲ್ಲ. ಏನೋ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ನೋಡ್ತಿದ್ದೆ, ಖುಷಿ ಆಯಿತು, ಹಾಗಾಗಿ ಮಾತಾಡೋಕ್ಕೆ ಹೋದೆ. ಮಾತಾಡೋಕ್ಕೆ ಹೋಗಿದ್ದಕ್ಕೆ ನನಗೆ ಸರಿಯಾಗೇ ಆಯಿತು. ಫಾರ್ಗಾಟ್ ಇಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಗೆ ಬಿಟ್ಟು ಇನ್ನು ನಂದೇನಿದೆ ಅದನ್ನ ಮಾಡ್ಕೊತ ಹೋಗೋಣ. ಇನ್ನು ಅಂದ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಯಾರು ಸೆಲೆಬ್ರಿಟಿ ಆಗಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ನೇಮ್ ತೊಗೊಂಡಿರಲಿ ಅವ್ರ ಹೋಗಿ ಅಂತೂ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಇದುವರೆಗೂ ಹೋಗಿ ಮಾತಾಡ್ಸಿಲ್ಲ, ಪಾಪ ಅಂತ ಹೋಗಿ ಮಾತಾಡಿಸಿ ಹಿಂಗೆ ಅಂದಮೇಲಿಂದ ಯಾಕೋ ಈ ಥರ ಎಲ್ಲ ಫೇಮಸ್ ಆದವ್ರ ಜೊತೆ ಮಾತಾಡಬೇಕು ಅಂತ ಅನಿಸೋ ಇದೇ ಹೋಗ್ಬಿಡ್ತು. ಒಂದು ಒಳ್ಳೆ ಒಪಿನಿಯನ್ ಇದನ್ನ ಅದನ್ನ ಅಲ್ಲೇ ಏನು ಹೇಳ್ತಾರೆ ಡಿಸ್ಟ್ರಾಯ್ ಮಾಡೋ ಥರ ಫೀಲ್ ಆಗಿಬಿಟ್ಟು ಒಂಥರ ಹರ್ಟ್ ಆಯಿತು. ಮತ್ತೇನು ಗೊತ್ತಾ, ನನಗೊಂದು ಸ್ವಲ್ಪ ಬೇಜಾರಾಯ್ತು, ಅದನ್ನೇ ತಲೆಗಿಟ್ಕೊತೀನಿ, ಒಂದು ವಾರ ಇಡೀ ನನ್ನ ತಲೆಯಿಂದ ಹೋಗಲ್ಲ. ಪ್ರಮೋದ್ ಅವ್ರು ಬೈತಾಯಿದ್ರು, ಬಿಡು ಅವ್ರದ್ದು ಕ್ಯಾರೆಕ್ಟರ್ ಅದು, ನೀನು ಯಾಕೆ ಅದನ್ನೇ ಹೇಳ್ಕೊಂಡು ಕೂತ್ಕೊಂತೆ, ಅದು ಅವ್ರ ಇಷ್ಟ, ಅವ್ರ ಲೈಫು, ಅವ್ರು ಹೆಂಗೆ ಬೇಕಾದ್ರೂ ನಿನಗೇನು ಅವ್ರು ಬಂದು ಮಾತಾಡ್ಸು ಅಂತ ಅಂತೆಲ್ಲ ಹೇಳಿದ್ರು. ಅದು ತಪ್ಪೇ, ನನಗೇನೋ ಅವ್ರು ಕರೆದಿಲ್ಲ ಮಾತಾಡ್ಸು ನನಗೆ ಅಂತ. ಬಟ್ ಏನೋ ಒಂದು ಖುಷಿಯಿಂದ ಹೋಗಿ ಮಾತಾಡಿಸ್ದೆ, ನನಗೆ ಹರ್ಟ್ ಆಗಿಬಿಡ್ತು. ಏನೂ ಮಾಡೋಕ್ಕಾಗೋದಿಲ್ಲ. ನೀವೀಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಕ್ಲಾಸ್ ಅಟೆಂಡ್ ಆಗೋಣ. ಇನ್ನೇನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಏನದು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಏನದು ಇಂಪಾರ್ಟೆಂಟ್ ನನಗೆ ಅಲ್ಲವೂ ಅಲ್ಲ. ಆದರೂ ಏನೋ ನನಗೆ ಶೇಪ್ ಔಟ್ ಆಯಿತು ಅಂತ ಅನಿಸ್ಬಿಡ್ತು ಗೈಸ್. ಯಾಕಂದರೆ ಇದುವರೆ ನನ್ನ ಹತ್ರ ಓದೋಳೆ ಅಲ್ಲ, ಏನೋ ಇದರಲ್ಲಿ ಓದೆ, ಅದು ನನಗೆ ಒಂಥರ ಆಗಿಬಿಡ್ತು. ಹಾಗಾಗಿ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇವಾಗ ಆ ಟಾಪಿಕ್ನ ಬಿಟ್ಟು ಲಂಚ್ ಮುಗಿಸ್ಕೊಳೋಣ ಅಲ್ವಾ. ಓಕೆ, ಇವಾಗ ಕ್ಲಾಸ್ ಮುಗೀತು, ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಇವಾಗ ಹೊರಟೆ ನಾನು ಆಲ್ರೆಡಿ ಸ್ಟ್ಯಾಂಡಿಗೆ ಹೋಗೋಣ ಅಂತ. ನೋಡೋಣ ಗೌರ್ಮೆಂಟ್ ಬಸ್ ಇದೆಯಾ ಅಂತ, ಇಲ್ಲ ಅಂದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು. ನನಗೆ ಇವತ್ತಿಂದನೇ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತಿದೆ. ನಾಳೆ ಶ್ರೇಯಾಂಶಿಗೆ ಕರ್ಕೊಂಡೋಗಿ ಅಂಗನವಾಡಿ ಬಿಡೋದು. ನೋಡೋಣ, ಅವನಿಗೆ ಸ್ವಲ್ಪ ಎಲ್ಲ ತಲೆಗೆ ತುಂಬಿಡ್ತೀನಿ, ಅಲ್ಲ ಹಂಗಿದೆ ಇಲ್ಲಿ ಹೆಂಗಿದೆ ಅಂತ. ಆಟ ಸಾಮಾನು ಇದೆ, ಗೊಂಬೆ ಇದೆ ಅಂತ ಹೇಳಿದ್ರೆ ಮೇ ಬಿ ಹೋಗ್ಬೋದೇನೋ. ನೆನ್ನೆನೂ ಸ್ವಲ್ಪ ಎಲ್ಲ ಹೇಳಿದ್ದೀನಿ ಗೈಸ್. ಇವತ್ತು ಸ್ವಲ್ಪ ಅದೇನೇ ಸೇಮ್ ಥಿಂಗ್ ಹೇಳಿದ್ರೆ ನಾಳೆ ಹೋಗ್ತೀನಿ ಅಂತ ಹೇಳ್ತಾನೆ ಅಂತ ಅಂದ್ಕೊತೀನಿ. ನೋಡೋಣ, ನೀವು ಹೊರಡೋಣ ಬನ್ನಿ ಗೈಸ್. ನನಗೆ ನನ್ನ ಇನ್ಸ್ಟಿಟ್ಯೂಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಈಗ ಯಾರೂ ಇಲ್ಲ ತೋರ್ಸೋಣ ಅಂತ ತೋರಿಸ್ತೀನಿ ಆಯಿತಾ ಗೈಸ್. ಇಲ್ಲಿಂದ ಡೋರ್ ಪುಷ್ ಮಾಡ್ಕೊಂಡು ಎಂಟ್ರಿ ಕೊಟ್ಟರೆ ಇಲ್ಲಿ ಏನು ಹೇಳ್ತಾರೆ ಕಸ್ಟಮರ್ ಸಪೋರ್ಟಿಗೆ ಇಲ್ಲಿ ಕುತ್ಕೊಂಡಿರ್ತಾರೆ. ಮತ್ತು ಬಂದ ಸ್ಟೂಡೆಂಟ್ಸ್ ಆಗಿರ್ಬೋದು, ಏನಾದ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಬಂದವ್ರನ್ನ ಇಲ್ಲಿ ಕೂತ್ಕೊಳೋಕ್ಕೆ ಸೋಫಾ ವ್ಯವಸ್ಥೆ ಇದೆ. ನೆಕ್ಸ್ಟ್ ಬಂದರೆ ಇಲ್ಲೊಂದು ರೂಮ್ ಇದೆ, ಇದು ಕಾನ್ಫರೆನ್ಸ್ ಹಾಲ್. ಏನಾದರೂ ಫಂಕ್ಷನ್ಸ್, ಸೆಂಡ್ ಆಫ್ ಪಾರ್ಟಿ ಆಗಿರ್ಬೋದು, ಬೇರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ಹಾಲಲ್ಲಿ ನಡೆಯುತ್ತೆ. ಒಂದು 100-200 ಮೆಂಬರ್ಸ್ ಕೂತ್ಕೊಬೋದು ಈ ಹಾಲಲ್ಲಿ, ಈ ಹಾಲ್. ನೆಕ್ಸ್ಟ್ ಹಾಗೆ ವಾಪಸ್ ಬಂದರೆ ಇಲ್ಲಿ ಸೋಫಾ ಇದೆ. ನಾವೆಲ್ಲ ಸ್ಟಾರ್ಟಿಂಗ್ ಬಂದ ತಕ್ಷಣ ಕ್ಲಾಸ್ ಒಳಗೆ ಹೋಗ್ತಿದ್ದಿಲ್ಲ, ಈ ಸೋಫಾಲ್ಲೇ ಕೂತ್ಕೊತಿದ್ವಿ ಎಲ್ಲರೂ. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಿಗೆ ಬಂದರೆ ವಾಶ್ರೂಮ್ ಇದೆ, ಇದು ಗರ್ಲ್ಸ್ ವಾಶ್ರೂಮ್. ಮತ್ತು ಇಲ್ಲಿ ಬಂದರೆ ಇಲ್ಲೊಂದು ಕೌನ್ಸ್ಲಿಂಗ್ ರೂಮ್ ಇದೆ. ಇದು ನೋಡಿ, ಇದು ಯಾವ್ದು ಗೊತ್ತಾ, ಕಾಳಿದಾಸ್ ಸರ್ ಯಾವಾಗಲೂ ಕೂತ್ಕೊತಿದ್ದು. ಇದು ಕಾಳಿದಾಸ್ ಸರಿಂದು ಕೌನ್ಸ್ಲಿಂಗ್ ರೂಮ್. ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲೊಂದು ಕೌನ್ಸ್ಲಿಂಗ್ ರೂಮ್ ಇದೆ. ಇದು ಬಂದು ಜಾಯಲ್ ಸರ್ದು, ಇಲ್ಲಿಂದ ತೋರಿಸ್ತೀನಿ, ಇದು ಜಾಯಲ್ ಸರ್ದು. ಹಾಗೆ ಮತ್ತೆ ಹೊರಗೆ ಬಂದರೆ ಇದ್ರದ್ದು ಆಪೋಸಿಟಲ್ಲೇ ಇರೋದು ಕಂಪ್ಯೂಟರ್ ಲ್ಯಾಬ್. ಈ ಲ್ಯಾಬಲ್ಲೇ ನಾನು ಎಲ್ಲ ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಾ ಇರ್ತೀನಲ್ವ, ಅದಿದೆ ಲ್ಯಾಬ್. ಮತ್ತು ನೆಕ್ಸ್ಟ್ ಬಂದು ಮೆಡಿಕಲ್ ಕೋಡಿಂಗ್ ಅವ್ರದ್ದು ಕ್ಲಾಸ್ ರೂಮು. ಆಮೇಲೆ ಮೆಡಿಕಲ್ ಕೋಡಿಂಗ್ ಅವ್ರು ಬಿಟ್ಟೋಗಾದ್ಮೇಲೆ ಇದು ಬಂದು ಡಿಪ್ಯಾಕ್ ಸ್ಟೂಡೆಂಟ್ಸ್, ಅಂದರೆ ಅಜಿತಾನಂದ್ ಸ್ಟೂಡೆಂಟ್ಸಿಂದು ಕ್ಲಾಸ್ ರೂಮ್ ಆಗಿಬಿಟ್ಟಿತ್ತು. ಇವಾಗ ಇದು ಖಾಲಿ ಇದೆ. ಅದಕ್ಕೆ ನಾನೇನಾದರೂ ಪ್ರಮೋದ್ ಅವ್ರ ಜೊತೆ ಮಾತಾಡಬೇಕು ಅಂದರೆ ಇಲ್ಲಿಗೆ ಬರ್ತೀನಿ ಮಾತಾಡಲಿಕ್ಕೆ. ನೆಕ್ಸ್ಟ್ ವಾಪಸ್ ಹೋಗೋಣ. ನೆಕ್ಸ್ಟು ಈ ಲ್ಯಾಬಿಂದ ಹೊರಗೆ ಬಂದರೆ ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಅವ್ರದ್ದು ಕ್ಲಾಸ್ ಲ್ಯಾಬ್ ಇದು.
ನೋಡಿ ಡೋರ್ ಎಷ್ಟು ಚೆಂದ ಮಾಡಿದಾರಲ್ಲ. ಒಳಗೆ ಬಂದರೆ ಲೈಟ್ ಹಾಕೋಣ, ಲೈಟ್ ಬರುತ್ತಾ ನೋಡಿ. ಇದು ಫಸ್ಟ್ ಡಿಪ್ಯಾಕ್ಟ್ ರೂಮ್ ಇತ್ತು, ಅಜಿತಾ ಮ್ಯಾಮಿನ ಕ್ಲಾಸ್ ರೂಮು. ಇವಾಗ ಇದನ್ನ ಫ್ಯಾಷನ್ ಡಿಸೈನಿಂಗ್ ಹಿಂಗವ್ರಿಗೆ ಮಾಡ್ಕೊಂಬಿಟ್ರು. ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಲೈಟ್ ಹಾಕಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ. ಇದೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಪೇಂಟಿಂಗ್ಸ್ ಮಾಡ್ತಾಯಿದ್ರು ನಮ್ಮದು ಎಂತ ನಮ್ಮ ಫ್ರೆಂಡ್ಸ್ ಎಲ್ಲ. ಅಜಿತಾ ಮ್ಯಾಮ್ ಎಲ್ಲ ಇರ್ಬೇಕಾದ್ರೆ ಇಲ್ಲಿ ವೀಡಿಯೋ ಮಾಡಿದ್ದೀನಿ. ಇದೆಲ್ಲ ಅವ್ರ ಮೆಟೀರಿಯಲ್ಸ್ ಏನೇನು ಬೇಕು ಎಲ್ಲ. ಓಕೆ, ಇವಾಗ ಹೊರಗೆ ಹೋಗೋಣ. ಇದು ನೋಡಿ, ಇಲ್ಲಿ ಟೈಲರಿಂಗಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಫ್ರೀಯಾಗಿ ಬಂದು ಸಂಜೆ ಟೈಮಲ್ಲಿ ಮಾಡ್ಕೊಂಡು ಹೋಗ್ಬೋದಂತೆ ಆಂಟಿ ಹೇಳ್ತಾಯಿದ್ರು, ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಬಂದರೆ ಪ್ಯಾಂಟ್ರಿ. ನಾನು ಯಾವಾಗಲೂ ಒಬ್ಬಳೇ ಕೂತ್ಕೊಂಡು ಇವಾಗ ಲಂಚ್ ಮಾಡ್ತೀನಲ್ಲ, ಅದು ಇಲ್ಲೇ. ಇಲ್ಲಿ ಬಂದು ಹ್ಯಾಂಡ್ ವಾಶ್ ಇದೆ. ನೆಕ್ಸ್ಟ್ ಬಂದರೆ ಇದು ಬಂದು ಮ್ಯಾನೇಜ್ಮೆಂಟ್ ರೂಮ್. ಇದು ಮ್ಯಾನೇಜ್ಮೆಂಟ್ ರೂಮ್. ನೋಡೋಣ, ಲೈಟ್ ಹಾಕ್ತೀನಿ ಕಾಣುತ್ತಾ ಅಂತ. ಇದು ಮ್ಯಾನೇಜ್ಮೆಂಟ್ ರೂಮ್ ಹೇಗಿದೆ. ಮತ್ತು ನೆಕ್ಸ್ಟ್ ಹೊರಗೆ ಹೋಗೋಣ. ಇದು ಬಂದು ಬ್ಯಾಕ್ ಸೈಡ್. ಇಲ್ಲೇನಾದ್ರು ಸಮಥಿಂಗ್ ಹೊರ್ಗಡೆಯಿಂದ ಬಂದು ಸ್ಟೂಡೆಂಟ್ಸಿಗೆ ಏನಾದ್ರು ಕ್ಲಾಸ್ ತಗೊಳಂಗಿದ್ರೆ ಇಲ್ಲಿ ತಗೊತಾರೆ. ಇಲ್ಲಿ ನೋಡಿ, ಫಸ್ಟೇ ಇಲ್ಲಿ ತಗೊಂಡಿದ್ದಾರೆ ಯಾವುದೋ ಒಂದು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟ್ರಪ್ರಿನಿಯರ್ ಗೌರ್ನಮೆಂಟ್ ಆಫ್ ಇಂಡಿಯಾ ಅಂತ ಇಂಥದ್ದು ಪ್ರೋಗ್ರಾಮ್ನ ನಡೆಸಿದ್ದಾರೆ. ಆವಾಗ ಇಲ್ಲಿ ಸ್ಟೂಡೆಂಟ್ಸ್ನ ಕೂರಿಸಿದ್ದಾರೆ. ಇದು ಬಾಯ್ಸ್ ವಾಶ್ರೂಮ್. ಅದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ಇದು ಎಕ್ಸಿಟ್ ಬ್ಯಾಕ್ ಸೈಡ್. ಇದು ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಡೈಲಿ ನಾನು ತೋರಿಸ್ತೀನಿ ಇದನ್ನ. ಬ್ಯಾಕ್ ಡೋರ್. ಇದು ಲಿಫ್ಟಿಂದ ಬಂದು ಸೀದಾ ಇಲ್ಲಿಗೆ ಹೋಗ್ಬೇಕಾದ್ರೆ ತೋರಿಸಿದ್ದೀನಿ. ನಾನು ಏನಾದರೂ ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಮುಖಕ್ಕೆ ಲೈಟ್ ಫೋಕಸ್ ಬರಬೇಕಲ್ಲ, ಈ ವಿಂಡೋಯಿಂದ ಫೋಕಸ್ ಬರುತ್ತೆ. ಮತ್ತು ಗೈಸ್, ನನಗೆ ಯಾವಾಗಲೂ ಕ್ಯೂರಿಯಸ್ ಇದೆ ಇದರೊಳಗೆ ಏನಿದೆ ಅಂತ. ಇದುವರೆಗೂ ಓಪನೇ ಮಾಡಿಲ್ಲ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಡೋರ್ ಅಲ್ವಾ. ಆವಾಗಲೇ ತೋರಿಸಿದ್ನಲ್ಲ ಬ್ಯಾಕ್ ಡೋರ್, ಲಿಫ್ಟ್. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇದು ತುಂಬ ದಿನದಿಂದ ಆಸೆ ಇತ್ತು ನಾನು ನಿಮಗೆ ನಮ್ಮದು ಇದು ಇನ್ಸ್ಟಿಟ್ಯೂಟ್ನ ತೋರಿಸ್ಬೇಕು ಅಂತ. ಈಗ ಆ್ಯಕ್ಚುಲಿ ಮ್ಯಾಮ್ ಏನಿದ್ದಾರೆ ಟೀಚರ್ಸ್ ಎಲ್ಲ ಫ್ಯಾಕಲ್ಟೀಸ್ ಅವರೆಲ್ಲ ಕೆಳಗೆ ಕಾಫಿಗೆ ಹೋಗಿದ್ರು. ನಾನು ಒಬ್ಬಳೇ ಇದ್ನ, ಸ್ಟೂಡೆಂಟ್ಸ್ ಅವರೆಲ್ಲ ಹೋಗ್ಬಿಟ್ರು. ಹೆಂಗಿರೋ ನಾನು ಒಬ್ಬಳೇ ಇದ್ದೀನಿ, ನೀಟಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲರೂ ಇದ್ರೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಈಗ ನಾನು ಒಬ್ಬಳೇ ಇರೋದನ್ನ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಿಮಗೆ ಇಷ್ಟ ಆಯಿತಾ ನಮ್ಮ ಇನ್ಸ್ಟಿಟ್ಯೂಟ್? ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ. ಇವಾಗಷ್ಟೇ ಮನೆಗೆ ಬಂದವಳು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿದೆ. ನೆಕ್ಸ್ಟು ಕಿಚನ್ ಕಡೆ ಹೋಗೋಣ. ಗೈಸ್, ಇವತ್ತು ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಟೊಮೆಟೊ ಫುಲ್ಲು ಹಣ್ಣಾಗಿ ಸಾಫ್ಟ್ ಆಗೋಕ್ಕಾಗ್ಬಿಟ್ಟಿತ್ತು. ಅದಕ್ಕೆ ಅದು ವೇಸ್ಟ್ ಆಗಬಾರ್ದು ಅಂತ ಟೊಮೆಟೊ ಗಸಿ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದರ ರೆಸಿಪಿನ ನಾನು ಶಾರ್ಟ್ಸ್ ಮಾಡಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಬೋದು. ಇವತ್ತಿನ ಕಿವಿ ಮಾತು. ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸಾಕ್ಷಿಯೇ ನ್ಯಾಯಾಧೀಶ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.